ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ರಚಿಸುರಿ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಗ್ಯಾಪ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ಇವತ್ತು ನನ್ನ ಸಿಸ್ಟರ್ದು ಮೆಟರ್ನಿಟಿ ಫೋಟೋಶೂಟ್ ಇತ್ತು, ಹಾಗೆ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರಿ. ಬಟ್ ಬೇಗ ಹೊರಡೋಕ್ಕಾಗಲಿಲ್ಲ. 10 o'clock ಆಗೋಗಿತ್ತು. ಜಾನು ಅವಳನ್ನ ಎಬ್ಬರಿಸಿ ಅವಳಿಗೆ ಊಟ ಟಿಫನ್ ಮಾಡಿಸಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ನಾವು ಹೊರಗಡೆ ತಿನ್ನೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಫುಲ್ ಮಾಡಿಕೊಂಡು ಹೊರಟ್ರಿ. ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಟಿಫನ್ ತಿಂದ್ಕೊಂಡು ನಾನು ಬಿಸಿಬೇಳೆಭಾತ್ ತಿಂದೆ. ಅಣ್ಣ ಪುರಿ ತಿಂತಾಯಿದ್ರು. ಜಾನುಗೂ ಹಾಗೆ ಒಂದು ವಡೆ ತಗೊಂಡು ಅವಳಿಗೆ ತಿನ್ನಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋದ್ರಿ. ಅವರು ನನ್ನ ಹಸ್ಬೆಂಡ್ ಫ್ರೆಂಡು, ಅವ್ರು ನನ್ನ ಮೈದುನ ಅಂತಲೇ ಕರಿತೀನಿ. ಅವ್ರ ವೈಫ್ನ ಸಿಸ್ಟರ್ ಥರನೇ ಫೀಲ್ ಮಾಡ್ತೀನಿ. ಅವ್ರ ಸಿಸ್ಟರ್ ಥರನೇ ನನಗೆ ಸಿಸ್ಟರೇನೆ ಅವರು. ಅವ್ರ ವೈಫ್ ಪ್ರೆಗ್ನೆಂಟ್ ಇರೋದಕ್ಕೆ ಕೂದಲು ಬಿಟ್ಟಿದ್ರು. ಅದನ್ನು ನೋಡಿ ಜಾನು ಅಳ್ತಾ ಇದ್ಲು. ಅವ್ರ ಅಪ್ಪ ಎತ್ಕೊಂಡೋಗಿ ಸಮಾಧಾನ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಫೈನಲಿ ಮೇಕ್ ಓವರ್ ಮಾಡೋ ಅಂಥ ಪ್ಲೇಸ್ಗೆ ಹೋದ್ರಿ. ಇದು ನನ್ನ ಫೇವ್ರೆಟ್ಟು ಬ್ಯೂಟಿಷಿಯನ್ ಅವರ ಮೇಕ್ ಓವರ್ ಆರ್ಟಿಸ್ಟ್ ಅವರ ಪಾರ್ಲರು, ಸೋನಿಶಾ ಬ್ಯೂಟಿ ಪಾರ್ಲರು. ಏನಂದರೆ ನನಗೆ ಫಸ್ಟ್ ಮೇಕ್ ಓವರ್ ಮಾಡಿದ್ದು ಇವರೇನೆ. ನನ್ನ ಇನ್ಸ್ಟಾಗ್ರಾಮಿಂದ ನಾನು ನೋಡಿಕೊಂಡು ಅಲ್ಲಿ ನೋಡ್ಬೋದು ನನ್ನ ಪಿಕ್ ಹಾಕಿದ್ದಾರೆ. ತುಂಬ ಜನ ನನ್ನನ್ನು ಕೇಳ್ತಾರೆ ಹೋಗ್ಬೇಕಾದ್ರೆ, ಅಕ್ಕ ನಿಮ್ಮ ಪಿಕ್ಕಲ್ಲಿ ಹಾಕಿದ್ರು ಅದು ನೀವೇ ಅಲ್ವಾ? ಅವ್ರು ಪಾರ್ಲರ್ ಮೇಲೆ ಹಾಕಿದ್ರು ಅಂತ ಅಂದ್ಬಿಟ್ಟು. ಬಟ್ ನಾನು ನೋಡಿರಲಿಲ್ಲ. ನನ್ನ ಸಿಸ್ಟರ್ ಒಬ್ಬರು ನನಗೆ ಆ ಫೋಟೋ ಕಳಿಸೋರ್ಗು ಇವರು ಒಂಥರ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಲಾಗಲ್ಲಿ ಇವ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಅಲ್ಲಿ ಮೇಕ್ ಓವರ್ ಮಾಡಿಸ್ಕೊಂಡು ಫೈನಲಿ ಲೊಕೇಶನ್ಗೆ ಬಂದ್ರಿ. ಈ ಜಾಗ ಬಂದು ನೀವೇ ಗೆಸ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಯಾವುದು ಎಲ್ಲಿರೋದು ಅಂತ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಈ ಜಾಗ ಯಾವುದು ಅಂದ್ಬಿಟ್ಟು ನಿಮಗೆ ಗೊತ್ತಿದ್ರೆ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಕಾರಲ್ಲಿ ಹೋಗ್ತಾಯಿದ್ರಿ. ನನ್ನ ಹಸ್ಬೆಂಡು ಇಲ್ಲೇ ಅಲ್ವಾ ಇರೋದು ಅಂತ ಅಂದ್ಬಿಟ್ಟು ಹಿಂದೆನೇ ಜಾನುನ ಆಟಾಡಿಸ್ಕೊಂಡು ಬರ್ತಾಯಿದ್ರು. ಇವರು ಮಾಮ್ ಟು ಬಿ ಡ್ಯಾಡ್ ಟು ಬಿ. ಹೇಳಬೇಕು ಅಂತಂದರೆ ನಾನು ನನ್ನ ಹಸ್ಬೆಂಡ್ ಮಾಡಿಸ್ಬೇಕು ಅಂದ್ಕೊಂಡಿದ್ರಿ ಮೆಟರ್ನಿಟಿ ಶೂಟ್ನ ಆವಾಗ. ಬಟ್ ಹಿಂಗೆ ಸಮ್ ಪ್ರಾಬ್ಲಮ್ಸಿಂದ ಒಂದು 3 ಸರಿ ಕ್ಯಾನ್ಸಲ್ ಆಗೋಯಿತು. ಅದರಿಂದ ನಾವು ಮೆಟರ್ನಿಟಿ ಶೂಟೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರಿ. ಹಾಗೆ ನಾವು ಮಾಡಿಸ್ಕೊಂಡಿಲ್ಲ ಅಂದರೆ ಏನಂತೆ, ನನ್ನ ಬ್ರದರ್ ಇಲ್ಲ ನನ್ನ ಸಿಸ್ಟರ್ ಆದರೂ ಮಾಡಿಸ್ಕೊಳ್ಳಿ ಅಂತ ಅಂದುಬಿಟ್ಟು ನಾನೇ ಖುದ್ದಾಗಿ ಕರ್ಕೊಂಡು ಹೋಗಿದ್ದೆ ಅವರಿಬ್ಬರನ್ನು. ಬಟ್ ಇದು ಪೇಯ್ಡೇ ಫೋಟೋಶೂಟು. ಬಟ್ ಆದರೂ ನನ್ನ ಇಷ್ಟ ಆಗಲಿಲ್ಲ. ಅಟ್ಲೀಸ್ಟ್ ಅವರಾದರೂ ಆ ಥರ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಹೋಗಿದ್ದೆ. ನಮ್ಮ ಜಾನುಗಂತೂ ಎಲ್ಲಿ ಪ್ರಾಣಿಗಳಿರ್ತವೆ ಅಲ್ಲಿ ಅವಳು ಖುಷಿಯಾಗಿರ್ತಾಳೆ. ಇನ್ನು ಊಟ ತಿನ್ನೋದು ಏನೂ ಬೇಡ. ಆಲ್ರೆಡಿ 3:30 ಆಗೋಗ್ಬಿಟ್ಟಿತ್ತು. ಹೇಳ್ತಾರೆ ಹೊಸ್ದಾಗಿ ನೋಡೋರು ಮಗು ಯಾರ ಜೊತೆನೂ ಹೊಂದ್ಕೊಳ್ಳಲ್ಲ, ಯಾರ ಜೊತೆಗೂ ನೀವು ಬಿಡಲ್ಲ ಅಂತ. ಅಲ್ಲಿ ನೋಡ್ಬೋದು ಅವ್ರು ಯಾರು ಅಂತಲೇ ನಮಗೆ ಪರಿಚಯ ಇಲ್ಲ. ಅಂಥವ್ರ ಜೊತೆ ಎಲ್ಲ ಜಾನು ಖುಷಿಯಾಗಿ ಆಟಾಡ್ತಾಯಿದ್ಲು. ಮಕ್ಕಳ ಮನಸ್ಸು ಹಾಗೆ, ಮಕ್ಕಳಿಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಹತ್ರ ಮಾತ್ರ ಮಕ್ಕಳಿರ್ತಾರೆ. ಕುರಿಗಳನ್ನೆಲ್ಲ ಆಟಾಡಿಸ್ಕೊಂಡು ಜಾನು ಅಂತೂ ಖುಷಿಯಾಗಿದ್ಲು. ಊಟ ಮಾಡಿರಲಿಲ್ಲ, ಬಟ್ ಒಂದು ಸ್ವಲ್ಪ ಫೀಡ್ ಮಾಡಿಸಿದ್ದೆ, ಆರಾಮಾಗಿದ್ಲು. ಇಲ್ಲಿ ನೋಡ್ಬೋದು ನೀವು, ಮಾಮ್ ಟು ಬಿ ಟಯರ್ಡ್ ಆಗೋಗ್ಬಿಟ್ಟಿದ್ದಾಳೆ ಆಲ್ರೆಡಿ. ಲೊಕೇಶನ್ ಅಂತೂ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ನಾವು ಮೆಟರ್ನಿಟಿ ಶೂಟ್ ಮಾಡಿಸಿದ್ರು ಇಲ್ಲೇ ಬರ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು. ಅಷ್ಟೇ ಟಯರ್ಡ್ ಕೂಡ ಆಗೋಗ್ಬಿಟ್ಟಿದ್ರಿ ಎಲ್ಲರೂ. ಫೈನಲಿ ಮೆಟರ್ನಿಟಿ ಶೂಟ್ ಮುಗೀತು. ಬ್ರದರ್ ಮಲಗಿದೆ. ಇಲ್ಲಿ ಮಾಮ್ ಟು ಬಿ ಟಯರ್ಡ್ ಆಗೋಗ್ಬಿಟ್ಟಿದ್ದಾಳೆ ಪಾಪ. ನಾನು ಹೇಳೋದೇ ಬೇಡ, ಕಾರಲ್ಲಿ ಹೋದ್ರೆ ಪೇಷಂಟ್ ಆಗೋಗ್ಬಿಡ್ತೀನಿ. ನೋಡಿ ಏನು ಗ್ಲೋಯಿಂಗ್ ಇದೆ. ಜಾನುಮ್ಮ ಕಾರಲ್ಲಿ ಮಲಗಿದ್ದಾಳೆ. ಸುಸ್ತಾಗಿ ಹೋಗ್ಬಿಟ್ಟಿದ್ಲು, ಬೆಳಗ್ಗೆ ಬೇಗ ಎದ್ದಿದ್ಲು. ಅಲ್ಲಿ ಡ್ಯಾಡ್ ಟು ಬಿ ಇನ್ನು ಊಟ ಮಾಡಿಸಿಲ್ಲ. 5 ಗಂಟೆ ಆಯಿತು, ಲಂಚ್ ಕೊಡಿಸಿಲ್ಲ. ನೋಡಿ ನೋಡಿ ಪಾಪ. ಫೋಟೋಗ್ರಾಫರ್ ಅಂತೂ ಸುಸ್ತಾಗೋಗ್ಬಿಟ್ಟಿದ್ದಾರೆ. ಎಲ್ಲ ಹಾಯ್ ಮಾಡಿ. ಅದಾದಮೇಲೆ ಅಲ್ಲಿಂದ ಅಲ್ಲೇ ರೋಡಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಬ್ಯಾಕ್ಗ್ರೌಂಡ್ ಅಂತ ಅಂದ್ಬಿಟ್ಟು 1-2 ಕ್ಲಿಪ್ ತಗೊಂಡ್ರು. ಇವರು ಕ್ಯಾಮ್ರಾಮ್ಯಾನು. ಇವ್ರ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟು ಸೀಮಂತ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಮೆಟರ್ನಿಟಿ ಶೂಟು ಅಥವಾ ಯಾವುದೇ ಥರದ ಫೋಟೋಗ್ರಾಫಿ ಬೇಕು ಅಂತಂದರೆ ನಾನು ಫುಲ್ ಡೀಟೇಲ್ಸು ಇನ್ನೊಂದು ವ್ಲಾಗಲ್ಲಿ ಹಾಕಿರ್ತೀನಿ. ಹೋಗಿ ಅವ್ರನ್ನ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಅದಾದಮೇಲೆ ಅಲ್ಲಿ 1-2 ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ರಿ. ಟೈಮ್ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ 5:30 6 o'clock ಏನೋ ಆಗಿಬಿಟ್ಟಿತ್ತು. ಅಲ್ಲಿಂದ ಎಲ್ಲಿ ನಿಯರ್ ಬೈ ಹೋಟ್ಲ್ ಎಲ್ಲಿದೆ ಅಲ್ಲೂ ಲೊಕೇಶನ್ ಹಾಕ್ಕೊಂಡು ಹೋದ್ರಿ. ಬಟ್ ಜಾನುಮ್ಮ ಏನೂ ತಿನ್ನಲಿಲ್ಲ, ಯಾಕಂದರೆ ಅವಳು ಹೊರಗಡೆ ಅಷ್ಟೊಂದು ತಿನ್ನಲ್ಲ. ಅವಳಿಗೆ ಮನೆ ಊಟನೇ ಜಾಸ್ತಿ ಕೊಡೋದು. ನೀವು ನೋಡ್ಬೋದು ಅಲ್ಲಿ ಟೈಮು 6:40 ಹತ್ತತ್ರ ಆಗಿತ್ತು. ಬಿರಿಯಾನಿ ಎಲ್ಲ ತಿನ್ಕೊಂಡು ಮೈಸೂರು ಮಟನ್
ಪಲಾವ್ ಅಂತೆ, ಹೆಸರು ಮಾತ್ರ ಹಂಗಿತ್ತು ಅಷ್ಟೇ. ಬಟ್ ಏನೋ ಒಂದು ಓಕೆ ಅನ್ನೋ ರೇಂಜಿಗಿತ್ತು ಫುಡ್ ಎಲ್ಲನೂ. ಹಸಿವಾದಾಗ ಹೆಂಗಿದ್ರು ಮೈಸೂರು ಬಿರಿಯಾನಿ ಆಗಲಿ ಯಾವುದೇ ಆಗಲಿ ಹೆಂಗಿದ್ರು ತಿಂದುಬಿಡ್ತೀರಲ್ವ. ಚೆನ್ನಾಗಿತ್ತು. ಬಟ್ ಜಾನು ತಿಂದಿರಲಿಲ್ಲ, ಅಷ್ಟೇ ಫೀಡ್ ಮಾಡಿಸ್ಕೊಂಡೇ ಇದ್ದೆ ಆ ದಿನ ಎಲ್ಲನೂ. ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ತಾ ಇದ್ದೆ. ಬಟ್ ನನಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಒಂದು ಸ್ವಲ್ಪ ಅನ್ಕಂಫರ್ಟ್ ಅನಿಸುತ್ತೆ. ಯಾಕಂದರೆ ನಮ್ಮ ಪಾಪುಯಿಂದ ಅಷ್ಟೇ, ಅವಳಿಗೇನು ಹೊರಗಡೆ ತಿನ್ನಿಸಲ್ಲ. ಏನು ಹೊರಗಡೆ ಫುಡ್ಡು ಜಾಸ್ತಿ ಮಕ್ಕಳು ಕೊಡಬಾರ್ದಲ್ವ, ಇನ್ನು 2 ಇಯರ್ಸು ಒಳಗಡೆ ಇರೋ ಪಾಪು ಅಲ್ವಾ. ನಿಮಗೂ ಹೆಂಗಾದರೂ ಇದೇ ಥರ ಅನಿಸಿದ್ರೆ ಕೆಳಗಡೆ ಒಂದು ಕಾಮೆಂಟ್ ಹಾಕಿ. ಅಲ್ಲಿಂದ ಬಿಟ್ಟು ಅವ್ರನ್ನ ಮನೆಗೆ ಬಿಟ್ಟು ನಾವು ಅಲ್ಲಿಂದ ಬೈಕ್ ಎತ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 9 o'clock ಆಗಿತ್ತು. ಇದಾಗಿತ್ತು ವೆಡ್ನೆಸ್ಡೇ ಲಾಗು. ಇನ್ನೊಂದು ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ಯಾಮ್.